ನಾಳೆ ಸಿಎಂ ಸೇರಿ 11 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಡಿಕೆ ಸಂಪುಟದ 10 ಮಂದಿ ಸಂಭಾವ್ಯ ಸಚಿವರ ಹೆಸರು ಕೂಡ ಇದೀಗ ಅಂತಿಮ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಲಿಸ್ಟ್ ನಲ್ಲಿರುವ ಹೆಸರು ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಚ್.ಕೆ. ಪಾಟೀಲ್, ಡಾಕ್ಟರ್ ಯತೀಂದ್ರ, ಪ್ರಿಯಾಂಕಾ ಖರ್ಗೆ, ಎಂಬಿ ಪಾಟೀಲ್, ಭೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಯುಟಿ ಖಾದರ್, ಇನ್ನು ಮುನಿಯಪ್ಪನವರು ಅಥವಾ ಮುನಿಯಪ್ಪನವ್ರ ಪುತ್ರಿ ಅಂದ್ರೆ ರೂಪಕಲಾ ಶಶಿಧರ್ ಅವರು. ಸೊ ಅವರಿಬ್ಬರಲ್ಲಿ ಒಬ್ರಿಗೆ ಸಚಿವ ಸ್ಥಾನ ಸಿಗ್ಬೋದು ಅಂತೇಳಿ. ಸೊ ಸಂಜೆ ಇದೇ ಪಟ್ಟಿ ಆಧರಿಸಿ ಮತ್ತೊಂದು ಸುತ್ತಿನ ಚರ್ಚೆ. ಈಗ ನೋಡಿ, ಈಗೆಲ್ಲ ಚರ್ಚೆ ಆಗ್ತಾ ಇರೋದು ಈ ಪಟ್ಟಿಯ ಮೇಲೇನೆ ಅಂತೇಳಿ ತಿಳಿದು ಬರ್ತಾ ಇದೆ. ಆ ಪಟ್ಟಿಲಿರೋರು ಯಾರು? ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಚ್.ಕೆ. ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್. ಇಲ್ಲಿ ತನಕ ಯಾವುದೇ ಗೊಂದಲ ಇಲ್ಲ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು, ಅಂದ್ರೆ ಇವರೆಲ್ಲ ಸಿದ್ದರಾಮಯ್ಯನವರ ಹಿಂದಿನ ಸಂಪುಟದಲ್ಲಿ ಸಚಿವರಾಗಿದ್ದಂಥವ್ರು. ಒಂದು ವಿಷಯ ಏನಿತ್ತು ಅಂತಂದ್ರೆ ಡಾಕ್ಟರ್ ಯತೀಂದ್ರ ಅಥವಾ ಭೈರತಿ ಸುರೇಶ್ ಇಬ್ಬರಲ್ಲಿ ಒಬ್ರು ನಾಳೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ. ಬಟ್ ಈ ಪಟ್ಟಿಯಲ್ಲಿ ಇಬ್ಬರ ಹೆಸರು ಇದೆ. ಆಮೇಲೆ ಯುಟಿ ಖಾದರ್. ಸೊ ರಾಜ್ಯ ನಾಯಕರುಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 14 ಮಂದಿಗೆ ಅವಕಾಶ ಕೊಡಿ ಮೊದಲ ಸುತ್ತಿನಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಹೈಕಮಾಂಡ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 12 ಹೆಸರನ್ನ ಫೈನಲೈಸ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಈಗ ರಾಜ್ಯ ನಾಯಕರುಗಳು 12 ಹೆಸರನ್ನ ಅದಕ್ಕೆ ಸೇರಿಸುವಂತ ನಿಟ್ಟಿನ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆ 2 ಹೆಸರು ಯಾವುದು ಮತ್ತೊಂದು, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ. ನಾವೀಗ ಮೊದಲ ಪಟ್ಟಿಯನ್ನು ನೋಡಿದ್ವಲ್ಲ, ಅದೇ ಪಟ್ಟಿ ಈಗ ಫೈನಲ್ ಆಗಿರುವಂತ ಪಟ್ಟಿ. ಆ ಪಟ್ಟಿ ಮೇಲೆ ಇದೀಗ ಸಭೆ ನಡೀತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಭೆಯಲ್ಲಿ ಚರ್ಚೆ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಈಗೇನು 12 ಹೆಸರು ಅಥವಾ 11 ಹೆಸರು ನೀವು ನೀಡ್ತಾ ಇದ್ದೀರಲ್ಲ, ಸೊ ಅದ್ರ ಮೇಲೆನೆ ಈಗ ಚರ್ಚೆ. ಸೊ ಅದ್ರ ಮೇಲೆನೆ ಚರ್ಚೆ ಅಂತಂದ್ರೆ ಈಗ ಅದಕ್ಕೆ ಸೇರ್ಸೋದು ಅಥವಾ ಅದರಿಂದ ಕೈ ಬಿಡೋದು, ಯಾವ ವಿಚಾರವಾಗಿ ಈಗ ಸಭೆ ಮುಂದುವರಿತಾ ಇರೋದು ಹೀಗೆ, ಅಥವಾ ಚರ್ಚೆ ಮುಂದುವರಿತಾ ಇರೋದು? ಯಾಕೆ ಫೈನಲ್ ಮಾಡಕ್ ಆಗ್ತಾ ಇಲ್ಲ ಪ್ರಮೋದ್ ಅಂತ? ಮಲ್ತೇಶ್, ಈಗ 10+1 ಫಾರ್ಮುಲಾವನ್ನ ಹೈಕಮಾಂಡ್ ಈಗಾಗಲೇ ರೆಡಿ ಮಾಡ್ಕೊಂಡಿದೆ. ನಾವೀಗ ಟಿವಿ ನಲ್ಲಿ ಏನ್ ತೋರಿಸ್ತಾ ಇದೀವಿ ಬಹುತೇಕ ಪಕ್ಕ ಆಗಿರುವಂತದ್ದು. ಈಗಾಗಲೇ ಮೊದಲ ಸುತ್ತಿನಲ್ಲಿ ಏನು ಚರ್ಚೆ ಆಗಿದೆ, ಇದೇ ಹೆಸರುಗಳು ಈಗ ಮೊದಲ ಸುತ್ತಿನಲ್ಲಿ ಅಂತಿಮವಾಗಿರುವಂತದ್ದು. ಸೇಮ್ ಟೈಮ್ ಈಗಾಗಲೇ ರಾಜ್ಯದ ನಾಯಕರು ಕೆಲವೊಂದಿಷ್ಟು ಸೇರ್ಪಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಮಾಡ್ತಿದ್ದಾರೆ. ಈಗ 10+1 ಇದೆ, ಅದನ್ನು 14+1 ಮಾಡಬೇಕು ಅನ್ನುವಂಥದ್ದು ಕೂಡ ರಾಜ್ಯ ನಾಯಕರಿಂದ ಇರುವಂತಹ ಬೇಡಿಕೆ. ಯಾಕೆಂದ್ರೆ ಸಹಜವಾಗಿ ತಮ್ಮ ಬೆಂಬಲಿಗರನ್ನ ಸ್ವಲ್ಪ ಅಕಾಮಿಡೇಟ್ ಮಾಡೋಕ್ಕಾಗತ್ತೆ, ಜೊತೆಗೆ ಇರುವಂತಹ ಪ್ರೆಷರ್ಸ್ಗಳನ್ನ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡೋದಾದ ಬಳಿಕ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸೇರ್ಪಡೆ ಮಾಡಬೇಕಾ ಮಾಡಬಾರ್ದಾ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಸಂಪೂರ್ಣ ವಿವರವನ್ನು ಕೂಡ, ಅಂದ್ರೆ ಮೊದಲ ಹಂತದಲ್ಲಿ ಯಾರ್ಯಾರು ಸೇರ್ಪಡೆ ಆಗ್ತದೆ, ಡಿಲಿಷನ್ಸ್ ಆಗ್ತಾ ಇದ್ರೆ ಈ ಎಲ್ಲ ಚರ್ಚೆಗಳ ನಡುವೆ ಕೆಲವೊಂದಿಷ್ಟು ಹೆಸರುಗಳು ಬದಲಾವಣೆ ಆದ್ರೂ ಕೂಡ ಅಚ್ಚರಿ ಏನಿಲ್ಲ. ಯಾಕಂದ್ರೆ ಎಲ್ಲಾ ಬಣಗಳನ್ನು ಕೂಡ ಸಂತೈಸೋದಕ್ಕೆ ಸಾಧ್ಯವಾಗಲ್ಲ. ಹೈಕಮಾಂಡ್ ಕೂಡ ತನ್ನದೇ ಆದಂತಹ ಒಂದಿಷ್ಟು ಆಯ್ಕೆಗಳನ್ನು ಈಗಾಗಲೇ ಮುಕ್ತವಾಗಿಟ್ಕೊಂಡಿದೆ. ಹೀಗಾಗಿ ಬಹುತೇಕ ಇದರಲ್ಲಿ 90% ಈಗಾಗಲೇ ರಿಟರ್ನ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಅಟ್ ದ ಸೇಮ್ ಟೈಮ್ ಇನ್ನು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಈಗಾಗಲೇ ಮುನಿಯಪ್ಪನವ್ರ ಹೆಸರು ಕೆಳ ಬಂತು. ಮುನಿಯಪ್ಪನವ್ರನ್ನ ಸಂಬಂಧಪಟ್ಟಂತೆ ಈಗಾಗಲೇ ಹೇಳೋದಾದ್ರೆ ಅವ್ರಿಗೆ ಕೊಡ್ಬೇಕಾ ಅವ್ರ ಮಗಳಿಗೆ ಕೊಡ್ಬೇಕಾ ಅನ್ನುವಂಥ ಚರ್ಚೆ ಇದೆ. ಇನ್ನು ಅವರಿಗೆ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ಮೇಲ್ನೋಟಕ್ಕೆ ಮುನಿಯಪ್ಪನಿಗೆ ಜಾಸ್ತಿ ಒಲವನ್ನ ಇದೆ ಅಂತ. ಯಾಕಂದ್ರೆ ಸಮುದಾಯದ ನಾಯಕರು ಕೂಡ ಹೌದು, ಮಾದರ ಸಮುದಾಯದಲ್ಲಿ ದೊಡ್ಡದಾಗಿ ಗುರುತಿಸಿಕೊಂಡಿದ್ದರು. ಜೊತೆಗೆ ಈಗ ಅವರ ಬದಲಾಗಿ ಅವರ ಮಗಳಿಗೆ ಕೊಟ್ಟರೆ ಅದನ್ನ ಈಗ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಕೂಡ ಒಂದು ಅನೇಕರು ಚರ್ಚೆ ಮಾಡ್ತಿದ್ದಾರೆ. ಬಟ್ ಮಹಿಳಾ ಕೋಟ ಅಂತ ಬಂದಾಗ ರೂಪಕಲಾ ಹೆಸರು ತುಂಬಾ ಮುನ್ನೆಲೆಗೆ ಬರ್ತಾ ಇದೆ. ಹಾಗೇನೆ ಕೆಲವೊಂದಿಷ್ಟು ಸಮುದಾಯವಾರು ಕೂಡ ಚರ್ಚೆ ಮಾಡಲಾಗ್ತಾ ಇದೆ, ಯಾರನ್ನ ಮೊದಲಿಗೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೊಂದು ವಿಚಾರ ಮಲ್ತೇಶ್, ಅನೇಕ ನಾಯಕರು ಮೊದಲ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅನ್ನೋದು ಕೂಡ ಒಂದು ಒತ್ತಡ ಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಒಂದು ರೀತಿ ಪ್ರಿಯಾರಿಟಿ ತರ ಅಥವಾ ಒಂದು ಪ್ರತಿಷ್ಠೆಯ ತರ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಅನೇಕ ಸಚಿವಾಕಾಂಕ್ಷಿಗಳ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಮೊದಲ ಲಿಸ್ಟ್ನಲ್ಲಿ ನಾನು ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅದೊಂದು ರೀತಿ ಮೆಸೇಜ್ ಪಾಸ್ ಮಾಡ್ದಂಗೆ, ಒಂಥರ ಹಿರಿತನ ಸಿಕ್ಕದಂಗೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈ ಮೊದಲ ಬಾರಿಗೆ ಮೊದಲ ಹಂತದಲ್ಲೇ ಪ್ರಮಾಣ ವಚನಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದೀನಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಹೀಗಾಗಿ ಈ ಬಹುತೇಕ ಪಟ್ಟಿ ಏನಿದೆ ಈಗ ಬರ್ತಾ ಇರೋದು ಒಂದು ಫೈನಲ್ ಹಂತಕ್ಕೆ ಬಂದಿರುವಂತಹ ಪಟ್ಟಿ. ಇನ್ನೇನಾದ್ರೂ ಬದಲಾವಣೆ 6 ಗಂಟೆ ಸಭೆಯಲ್ಲಿ ತಕ್ಕ ಮಟ್ಟಿಗೆ ಬದಲಾವಣೆ ಆದ್ರೂ ಕೂಡ ಅಚ್ಚರಿಯಿಲ್ಲ. ಬಟ್ ಬೈ ಅಂಡ್ ಲಾರ್ಜ್ ಈ ಪಟ್ಟಿ ಅಂತಿಮವಾಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಪ್ರಮೋದ್. ಇನ್ನು ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಹೊಸ ಸರ್ಕಾರ ಬಂದಂತ ತತ್ಕ್ಷಣದಲ್ಲೇ ಖಾಕಿಗೆ ಮೇಜರ್ ಸರ್ಜರಿ ನಡೆಯುತ್ತೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಬದಲಾವಣೆ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಅಂತೇಳಿ ತಿಳಿದು ಬರ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕೂಡ ವರ್ಗಾವಣೆ ಆಗುತ್ತೆ. ಅನೇಕ ಎಡಿಜಿಪಿ ರ್ಯಾಂಕ್ ಅಧಿಕಾರಿಗಳು ಕೂಡ ವರ್ಗಾವಣೆ ಆಗ್ತಾರೆ. ಡಿಜಿಪಿ ರ್ಯಾಂಕ್ ಅಧಿಕಾರಿಗಳ ವರ್ಗಾವಣೆಯನ್ನ ಕೂಡ ಸರ್ಕಾರ ಮಾಡುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ.
ಈಗ ವಿಷಯ ಅಂತ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಕೊನೆಯದಾಗಿ ತೆಗೆದುಕೊಂಡಿರುವಂತ ಒಂದು ಮೇಜರ್ ಡಿಸಿಷನ್ ಅನ್ನ ನೀವು ನೋಡಿದ್ದೀರಾ. ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟ ಹಾಗೆ ಕೂಡಲೇ ಸಿದ್ದರಾಮಯ್ಯನವರು ಲಾಬುರಾಮ್ ಅವರನ್ನ ಸದ್ಯಕ್ಕೆ ಅವರೇ ಉಸ್ತುವಾರಿ ಅಥವಾ ಹೆಚ್ಚುವರಿ ನೋಡ್ಕೊಳ್ತಾ ಇದ್ದಾರೆ. ಅವ್ರನ್ನ ನೇಮಕ ಮಾಡಿದ್ರು. ರಾಜ್ಯ ಗುಪ್ತಚರ ಇಲಾಖೆ ಮುಖ್ಯಸ್ಥರ ನೇಮಕ ಕೂಡ ಆಗ್ಬಹುದು ಈಗ, ಅಂದ್ರೆ ಪೂರ್ಣ ಅವಧಿಗೆ. ರಾಜ್ಯ ಗುಪ್ತಚರ ಇಲಾಖೆಗೆ ಸದ್ಯಕ್ಕೆ ಮುಖ್ಯಸ್ಥರು ಇಲ್ಲ. ಲಾಬುರಾಮ್ಗೆ ಗುಪ್ತಚರ ಇಲಾಖೆ ಹೆಚ್ಚುವರಿ ಹೊಣೆಯನ್ನ ಕೊಡಲಾಗಿದೆ. ಗುಪ್ತಚರ ಇಲಾಖೆಗೆ ಈಗ ಮುಖ್ಯಸ್ಥರನ್ನ ಕೂಡಲೇ ನೇಮಿಸುವಂತ ಚಾನ್ಸಸ್ ಇದೆ. ಇಂಟೆಲಿಜೆನ್ಸ್ ಎಲ್ಲ ಬಹಳ ಮುಖ್ಯ ಸರ್ಕಾರಕ್ಕೆ. ಈಗ ವಿಷಯ ಪುಕಾರ್ಗಳು ಹೆಂಗೆ ಕೇಳ್ಬರ್ತಿದೆ ಅಂದ್ರೆ, ಮೊನ್ನೆ ಈ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ವೈರಲ್ ಆಯ್ತಲ್ಲ. ಸೊ ಆ ಆಡಿಯೋ ವೈರಲ್ ಮಾಡಿದ್ಯಾರು? ಜಮೀರ್ ಅಹಮದ್ ಖಾನ್ ಅವ್ರು ಕೇಳಿದ್ರೆ ನಾನು ರೆಕಾರ್ಡ್ ಮಾಡಿಲ್ಲ ಅಂತಾರೆ. ಆ ಕಡೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ಕೇಳಿದ್ರೆ ನಾನು ರೆಕಾರ್ಡ್ ಮಾಡಿಲ್ಲ ಅಂತಾರೆ. ಆಡಿಯೋ ಬಂದಿದೆ ಹೆಂಗೆ? ಅದಕ್ಕೆ ತಕ್ಕಂಗೆ ಏನಾಯ್ತು, ಸಿದ್ದರಾಮಯ್ಯನವರು ಅವರ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಾಗಿನ ADGPಯನ್ನ ತತ್ಕ್ಷಣಕ್ಕೆ ವರ್ಗಾವಣೆ ಮಾಡಿಬಿಟ್ರು. ಲಾಬುರಾಮ್ ಅವ್ರನ್ನ ತಂದು ಈಗ ಸದ್ಯಕ್ಕೆ ಕೂರಿಸಿದ್ದಾರೆ. ಹಾಗಾಗಿ ಪುಕಾರ್ ಏನು ಅಂತ ಅಂದರೆ, ಈ ಆಡಿಯೋ ಎಲ್ಲೋ ಲೀಕ್ ಮಾಡಿಬಿಟ್ಟಿದ್ದಾರೆ, ಅಥವಾ ಈ ಟ್ಯಾಪಿಂಗ್ ಆಗ್ಬಿಟ್ಟಿದೆ, ಅಥವಾ ಇದೆಲ್ಲಿ ಇಷ್ಟೆಲ್ಲ ಇಲ್ಲಿ ಹರಿದಾಡಿ ಡೆಲ್ಲಿ ತನಕ ಹೋದರೂ ಕೂಡ ಇಂಟೆಲಿಜೆನ್ಸಿಗೆ ಗೊತ್ತೇ ಇರಲಿಲ್ವಾ ಈ ವಿಷಯ. ಹಾಗಾಗಿನೇ ಸಿದ್ದರಾಮಯ್ಯನವರು ಸಿಟ್ಟಾಗಿ ವರ್ಗಾವಣೆ ಮಾಡಿಬಿಟ್ರು. ಇದೆಲ್ಲ ಪುಕಾರು, ಗೊತ್ತಿಲ್ಲ. ಈಗ ನಾಳೆ ಇದಕ್ಕೆಲ್ಲ ಇನ್ನು ರೆಕ್ಕೆ ಪುಕ್ಕ ಸಿಗ್ತಾ ಹೋಗ್ಬೋದು. ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಮೈಸೂರಿನಲ್ಲಿ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. NR ಮೊಹಲ್ಲಾದ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಗಿದೆ. 6 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ತನ್ವೀರ್ ಸೇಠ್. ಹಿರಿಯ ರಾಜಕಾರಣಿ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಕೊಂಡು ಅವರ ಬೆಂಬಲಿಗರು NR ಮೊಹಲ್ಲಾದ ಅಂಬೇಡ್ಕರ್ ಪ್ರತಿಮೆ ಬಳಿ, ಅಂದ್ರೆ ಮೈಸೂರಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋ ಸನ್ನಿವೇಶವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ವಿಷಯ ಏನಾಗಿದೆ ಅಂತ ಅಂದ್ರೆ, ಅಲ್ಪಸಂಖ್ಯಾತ ಕೋಟಾದಡಿ ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು ಅಂತ ಹೇಳ್ಕೊಂಡು ಬಹಳ ನಿಖರವಾಗಿ ಹೇಳ್ಬಿಡ್ಬೋದಿತ್ತು, ಇನ್ನೇನು ಜಮೀರ್ ಅಹಮದ್ ಖಾನ್ ಅವರೇ ಇದಾರಲ್ಲ ಅಂತ ಹೇಳ್ಕೊಂಡು. ಬಟ್ ಈಗ ಮೊನ್ನೆ ಆಡಿಯೋ ವೈರಲ್ ಆದಂತ ನಂತರದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಅಂತೂ ನಡೀತಾ ಇದೆ. ಆ ಕಾರಣಕ್ಕಾಗಿನೇ ಉಳಿದಂತ ಅಲ್ಪಸಂಖ್ಯಾತರ ನಾಯಕರುಗಳಲ್ಲಿ ಈಗ ಆಸೆ ಒಂದು ಚಿಗುರಿದೆ, ನಮಗೂ ಒಂದು ಅವಕಾಶ ಸಿಗ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು. ಒಬ್ಬರಿಗೆ ಅಥವಾ ಇಬ್ಬರಿಗೆ ಮೊದಲ ಹಂತದಲ್ಲೇ ಅವಕಾಶ ಸಿಕ್ಕಿದ್ರು, ಅಥವಾ ಪೂರ್ಣ ಸಂಪುಟದಲ್ಲಿ 3 ಮಂದಿಗೆ ಅವಕಾಶ ಸಿಗಬೇಕು ಅಂತ ಒಂದು ಒತ್ತಾಯ ಇದೆ. ಸೊ ಹಾಗಾಗಿ ನಾವು 5-6 ಬಾರಿ ಗೆದ್ದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ಕೊಂಡು ಈಗೆಲ್ಲ ತಮ್ಮದೇ ಆದಂಥ ಒಂದು ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ UT ಖಾದರ್ ಅವರು ಅವರ ಈಗ ವಿಧಾನಸೌಧದ ಸಚಿವಾಲಯಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಅಧಿಕಾರಿಗಳು ನೌಕರರಿಗೆಲ್ಲ ಕರೆದು ಇವತ್ತು ಊಟ ಕೊಡ್ತಿದ್ದಾರಂತೆ. ಸೊ ಅಲ್ಲಿ ಅದರ ಅರ್ಥ ಏನು ಅಂತಂದರೆ, ಬಹುಶಃ ನಾನು ಹೊರಟೆ, ನಾನು ಸ್ಪೀಕರ್ ಆಗಿದ್ದೀನಿ, ಸೊ ಇನ್ನು ಮುಂದೆ ನಾನು ಸಚಿವನಾಗ್ತೀನಿ, ಹಾಗಾಗಿ ಕೊನೆಯದಾಗಿ ಅವ್ರ ಕಡೆಯಿಂದನೂ ಒಂದು ಊಟದ ವ್ಯವಸ್ಥೆ ಎಲ್ಲ ಆಗಿದೆ. ಹೀಗಾಗಿ ಎಲ್ಲರೂ ತಮ್ಮದೇ ಆದಂಥ ಪ್ರಯತ್ನದಲ್ಲಿದ್ದಾರೆ.